ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೆರ್ ಇಸ್ ಸಮಥಿಂಗ್ ಹ್ಯಾವ್ ಟು ಸೇ. ಏನಂದರೆ ನಾನು ಏನಕ್ಕೆ ಇಷ್ಟೊಂದು ಶಾಪ್ ಮಾಡ್ತೀನಿ ಬರ್ಡೇ ಟೈಮಲ್ಲಿ ಅಂದರೆ, ನನಗೊಬ್ಬರು ಅಂಕಲ್ ಇದ್ದರು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಿ ಈಸ್ ವಿತ್ ಗಾಡ್ ನಾವು. ಅವ್ರೇನು ಮಾಡ್ತಿದ್ರು ಅಂದರೆ, ನಾನು ಚಿಕ್ಕವಳಿದ್ದಾಗ ನಾನು ಕಾಮಾಕ್ಷಿಪಾಳ್ಯದಲ್ಲಿದ್ದೆ. ಸೊ ಅವ್ರು ಬಂದು ಮಲ್ಲೇಶ್ವರಂದಲ್ಲಿದ್ದರು, ಪೈಪ್ಲೈನ್ ಮಲ್ಲೇಶ್ವರಮಲ್ಲಿ. ಅಲ್ಲಿಂದ ಗಾಡಿ ತೊಗೊಂಡು ಬಂದು ನನ್ನ ಕರ್ಕೊಂಡು ಎಲ್ಲ ರಿಲೇಟಿವ್ಸ್ ಮನೆಗೂ ಕರ್ಕೊಂಡು ಹೋಗೋರು. ನನಗೆ ಇಷ್ಟ ಆಗಿದ್ದ ದೋಸೆ, ಐಸ್ ಕ್ರೀಮ್ ಎಲ್ಲ ಕೊಡಿಸಿ ಸ್ವೀಟ್ ತೊಗೊಂಡು ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಹೋಗೋರು. ಅವಾಗ ಏನಾಗ್ತಿತ್ತು ಅಂದರೆ, ನಮ್ಮ ರಿಲೇಟಿವ್ಸ್ ಕೆಲವೊಬ್ರಿಗೆ ಗೊತ್ತಿರಲಿಲ್ಲ ನನ್ನ ಬರ್ಡೇ ಅಂತ ಅವತ್ತು. ಸೊ ನಾನು ಸ್ವೀಟ್ ಕೊಡೋಕ್ಕೆ ಹೋದಾಗ, ಏನಮ್ಮ ಸ್ವೀಟ್ ಅನಿಸ್ತಿದೆ, ಪಾಸ್ ಆದ, ಅದರಲ್ಲೇನು ದೊಡ್ಡ ವಿಷಯ, ಎಲ್ಲ ಚಿಕ್ಕ ಮಕ್ಕಳು ಪಾಸ್ ಆಗ್ತಾರೆ ಅಂತಿದ್ರು. ಸೊ ಎಷ್ಟೊಂದು ಜನ ಗೊತ್ತಿರಲಿಲ್ಲ ನನ್ನ ಬರ್ಡೇ ಅವತ್ತು ಅಂತ, ಫ್ಯಾಮಿಲಿ ಮೆಂಬರ್ಸೇ ಆಯಿತಾ. ಅವಾಗ ನಾನು ಅಂಕಲ್ನ ಕೇಳ್ತಿದ್ದೆ, ಅಂಕಲ್ ಯಾಕೆ, ವೈ ಡು ಯು ಟೇಕ್ ಮಿ ಟು ದಿಸ್ ಪೀಪಲ್ ಹೋಮ್ ಆ್ಯಂಡ್ ವೈ ಡು ಯು ಎಂಬ್ಯಾರಸ್ ಮೀ ಅಂತ ಕೇಳಿದಾಗ ಅವ್ರು ಹೇಳ್ತಿದ್ರು, ನೋಡು, ನಿನ್ನ ಲೈಫ್ನ ನೀನು ಸೆಲೆಬ್ರೇಟ್ ಮಾಡ್ಕೊಬೇಕು, ನೀನು ಸೆಲೆಬ್ರೇಟ್ ಮಾಡ್ತಿದ್ದೀಯಾ ಅಂತ ಬೇರೆಯವ್ರಿಗೆ ಗೊತ್ತಾಗಬೇಕು. ನಾನೇನು ಮಾಡ್ತೀನಿ ಅಂತ, ನನ್ನ ಸೇವಿಂಗ್ಸ್ ಏನೇನಿದೆಯೋ ಅದನ್ನೆಲ್ಲ ನಾನು ಬರ್ಡೇ ಟೈಮಲ್ಲಿ ಇಷ್ಟೊಂದೆಲ್ಲ ಶಾಪ್ ಮಾಡಿದ್ದೀನಿ, ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ದಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಈವನ್ ನಾನು ಎಷ್ಟೊಂದು ಜನ ಹೇಳಿರೋದು ಕೇಳಿದ್ದೀನಿ, ಏನು ಗುರು, ಬರ್ಡೇ ಇಸ್ ಲೈಕ್ ಜಸ್ಟ್ ಅನದರ್ ಡೇ ಅಂತ. No bro, it is not just like another day. It is your birthday. You have, ನೀನು ಹುಟ್ಟಿದ ದಿವಸ ಅದು, ಎಂಜಾಯ್ ಮಾಡು. ನಾಟ್ ನಾನು ಎಂಜಾಯ್ ಮಾಡು ಅಂದರೆ ಹೋಗು ಪಬ್ಗೆ, ಕುಡಿ, ಎಂಜಾಯ್ ಮಾಡು ಅಂತ ಅಲ್ಲ. ಜಸ್ಟ್ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಹೋಲ್ ಡೇ ಜಸ್ಟ್ ಲೈಂಗ್ ಆನ್ ಯುವರ್ ಬೆಡ್ ಆ್ಯಂಡ್ ಜಸ್ಟ್ ಸ್ಕ್ರೋಲಿಂಗ್ ಇನ್ ಯುವರ್ ಫೋನ್ ಅಷ್ಟೇ. ಬಿಕಾಸ್ ನನಗೆ ಹೆಣ್ಮಗು ಅಂತ ನಂಗೆ ಜಾಸ್ತಿ ಪ್ರೀತಿ ಕೊಟ್ಟಿದ್ದು ನಮ್ಮ ಅಪ್ಪ ಅಮ್ಮ ಆದಮೇಲೆ ನಮ್ಮ ಅಂಕಲ್. ಬರ್ಡೇ ಟೈಮಲ್ಲಿ ಫಸ್ಟ್ ವಿಶ್ ಮಾಡ್ತಿದ್ದಿದ್ದು ಅವರೇ, ಫಸ್ಟ್ ಸ್ವೀಟ್ ಕೊಡ್ತಿದ್ದು, ಫಸ್ಟು ಕೇಕ್ ತರ್ತಿದ್ದಿದ್ದು. ನಮ್ಮ ಅಪ್ಪ ಅಮ್ಮ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಆಬ್ವಿಯಸ್ಲಿ ಅವ್ರು ಮಾಡಿದ್ದಾರೆ. ಅವರಾದ್ಮೇಲೆ ನಂಗೆ ಜಾಸ್ತಿ ಪ್ರೀತಿ ಕೊಟ್ಟಿದ್ದಂದರೆ ವಾಸ್ ಮೈ ಅಂಕಲ್. ಆ್ಯಂಡ್ ಆಲ್ಸೋ ನನ್ನ ಬರ್ಡೇ ದಿವಸ ನಾನು ತುಂಬ ಮಿಸ್ ಮಾಡಿದ್ರೆ ನಮ್ಮ ಅಂಕಲ್ನ. ಆ್ಯಸ್ ಐ ಸೆಡ್, ಅವರೇ ಫಸ್ಟ್ ವಿಶ್ ಮಾಡ್ತಿದ್ದಿದ್ದು 12 o'clock. ಸ್ವೀಟ್ಸ್ ಎಲ್ಲ ತೊಗೊಂಬಂದು, ಐ ಥಿಂಕ್ ಹಿಲ್ ಬಿ ಬ್ಲೆಸ್ಸಿಂಗ್ ಅಷ್ಟೇ. ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಅಂತಾರಲ್ಲ, ಆ ಥರ ನಮ್ಮ ಅಂಕಲ್. ಓಕೆ, ಜಾಸ್ತಿ ಮಾತಾಡಿದ್ರೆ ಎಮೋಷ್ನಲ್ ಆಗಿಬಿಡ್ತೀನಿ. ಸೊ ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವ್ಲಾಗ್. ಸೊ ನೆಕ್ಸ್ಟ್ ಹೇಳ್ದಂಗೆ ನಾನು ನನ್ನ ಬರ್ಡೇಗೆ ಯಾರ್ಯಾರು ಏನೇನು ಗಿಫ್ಟ್ಸ್ ಕೊಟ್ಟರು ಅದನ್ನೆಲ್ಲ ಹೇಳ್ತೀನಿ, ತೋರಿಸ್ತೀನಿ. ಇದು ಬಂದು ಬ್ಯೂಟಿಫುಲ್ ಸ್ಯಾರಿ, ಇದು ನಮ್ಮ ಅತ್ತೆ ಕೊಟ್ಟಿದ್ದು. ಅದು ಮಮ್ಮಿ ತಮ್ಮನ ಹೆಂಡತಿ, ಮೆಟರ್ನಲ್ ಸೈಡ್. ನಂಗೆ ಜಾಸ್ತಿ ಪೆಟರ್ನಲ್ಗಿಂತ ಮೆಟರ್ನಲ್ ಸೈಡ್ ಅವರೇ ಜಾಸ್ತಿ ಚೆನ್ನಾಗಿ ನೋಡ್ಕೊತಾರೆ. ಇಟ್ಸ್ ಕ್ಯೂಟ್, ಟ್ರೈ ಮಾಡಿಲ್ಲ. ದಿಸ್ ಇಸ್ ಅ ಬ್ಲೌಸ್ ಪೀಸ್, ಈ ಥರ ಬರುತ್ತೆ ಸ್ಯಾರಿ. ಥ್ಯಾಂಕ್ ಯು ಅತ್ತೆ. ಸೊ ಇದು ಕೂಡ ನನ್ನ ಗಿಫ್ಟ್ ಬಂದಿದ್ದು, ನನ್ನ ಫ್ರೆಂಡ್ ಮಮ್ಮಿ ಕೊಟ್ಟಿದ್ದು. ನನಗೆ ಆ್ಯಕ್ಚುಲಿ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿ, ಇದು ಅದೇ ಕುರ್ತಾ ಪ್ಯಾಂಟ್ ದುಪ್ಪಟ ಬರುತ್ತೆ. ಬಟ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಇಸ್ ಗುಡ್. ಕಲರ್ದು ಲೈಕ್ ದ ಇನ್ಸೈಡ್ ವರ್ಕ್ ಅಂತಾರಲ್ಲ, ಅದೆಲ್ಲ ಚೆನ್ನಾಗಿದೆ. ಸಿ ಅಲ್ಲ, ದಿಸ್ ಇಸ್ ರಿಯಲಿ ಗುಡ್. ಥ್ಯಾಂಕ್ ಯು ಆಂಟಿ, ಐ ಲವ್ ಯು. ಸೊ ನೆಕ್ಸ್ಟ್ ಬಂದು ಈ ಥರ ಕ್ಯೂಟ್ ಲಿಟಲ್ ರಿಬ್ಬನ್ಸ್. ಆಮೇಲೆ ನನಗೆ ಈ ಥರ ಕ್ಲಿಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಕ್ಲಿಪ್ ಕಲೆಕ್ಷನ್ ನೋಡಿದ್ರೆ ಕಳೆದೋಗ್ತೀರ ನೀವು, ಇಷ್ಟಿದೆ ಆ ಥರ ಚಿಕ್ಕದು, ಲೈಕ್ ಒಬ್ಸೆಸ್ಡ್. ಸಿ ಇದನ್ನೆಲ್ಲ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು. ಲಿಪ್ಸ್ಟಿಕ್ ಇಷ್ಟ ಅಂತ ಲಿಪ್ಸ್ಟಿಕ್ಸು ಇದೆಲ್ಲ ನನ್ನ ಹತ್ರ ಯಾವುದೇ ಲಿಪ್ಸ್ಟಿಕ್ ಇದೆ ಅಂತ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ, ಇವಾಗ ಹೇಳೋಕ್ಕಾಗಲ್ಲ. ಸೊ ಇದು ಕ್ಯೂಟ್ ಲಿಟಲ್ ಲಿಪ್ಸ್ಟಿಕ್ಸ್ ಕೊಟ್ಟಿದ್ದು ನನ್ನ ಫ್ರೆಂಡ್ಸ್. ಆಮೇಲೆ ನಾನು ಇನ್ನೊಂದು ಹೆಲ್ತಿನ ಗ್ಲೋಗೆ ಹೋಗಿದ್ದು ನಾನು, ಅಲ್ಲಿ ಆಫರ್ ನಡೀತಿತ್ತು ಪರ್ಫ್ಯೂಮ್ದು, ಬೆಲ್ಲ ಬೆಟಾದು, buy one get one. So these are the two perfume which I bought it. ಎರಡು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ನನಗೆ ವೆಜ್ಜಾನ್ ಇಷ್ಟ ಆಗಿದ್ದು ಡೇಟ್ ವುಮೆನ್ ಅಂತ. ನೀವು ಹೋದರೆ ಹೆಲ್ತ್ ಆ್ಯಂಡ್ ಗ್ಲೋಲಿ ಪ್ಲೀಸ್ ಟೇಕ್ ದಿಸ್ ಈಸ್ ಲೈಕ್ ಹೈಲಿ ರೆಕಮೆಂಡೆಡ್. ಇದು ಬಂದು ಹನಿ ಅಂತ. ದಿಸ್ ಈಸ್ ಆಲ್ಸೋ ಗುಡ್. ಟ್ರೈ ಮಾಡಿ ತೊಗೊಳ್ಳಿ, ಆಫರ್ ಇದ್ದಾಗ ತೊಗೊಳ್ಳಿ. ಈ ಥರ ಇದು ಬೇಗ ಖಾಲಿನೂ ಆಗಲ್ಲ, ಬಿಕಾಸ್ 1-2 ಸ್ಪ್ರೇ ಅಷ್ಟೇ, ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಬೆಲಾವಿಟಾ ಆ್ಯಂಡ್ ಝೂಡಿಯೋಲು ಕೂಡ ಚಿಕ್ಕದು ಇದೆ. ಝೂಡಿಯೋಲಿ ವಿಚ್ ಪರ್ಫ್ಯೂಮ್ ಐ ಟೇಕ್ ಅಂತ ಹೇಳ್ತೀನಿ. ಬಟ್ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋದರೆ ದಿಸ್ ಇಸ್ ರೆಕಮೆಂಡೆಡ್ ಗೈಸ್, ಪ್ಲೀಸ್ ಟೇಕ್. ಸೊ ನೆಕ್ಸ್ಟ್ ಬಂದು ನನಗೆ
ಹುಡುಗಿರಿಗೆ ಆ್ಯಕ್ಚುಲಿ ಟಮ್ಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ನಡುವೆ. ತುಂಬ ಜಾಸ್ತಿ ಓಡ್ತಿರೋದಂದರೆ ಟಮ್ಲರ್ಸೇ. ಸೊ ನಾನು ನಮ್ಮ ಅಕ್ಕನ ಹತ್ರ ಟಮ್ಲರ್ ಅಂತ ಇದ್ನಾ, ಅವಳು ಟಮ್ಲರ್ ಬದಲು ಪ್ರೋಟೀನ್ ಶೇಕ್ ಇದನ್ನು ಕಳಿಸ್ಬಿಟ್ಟಿದ್ದಾಳೆ. ಇವಾಗ ಇದನ್ನೇ ಯೂಸ್ ಮಾಡಬೇಕು. ದರ್ ಇಸ್ ನೋ ಅದರ್ ವೇ. ದಿಸ್ ಇಸ್ ಆ್ಯಕ್ಚುಲಿ ಏನೋ ಒಂಥರ ಚೆನ್ನಾಗಿದೆ, ಕ್ಯೂಟ್ ಲಿಟಲ್ ಏನೋ ಪ್ರೋಟೀನ್ ಶೇಕ್ ಥರ. ಹಿಂಗೆ ನಾನು ಪ್ರೋಟೀನ್ ಶೇಕ್ ಏನು ಕುಡಿಯೋಲ್ಲ, ಬಟ್ ಏನಾದ್ರು ಮಜ್ಜಿಗೆ ಹಾಕ್ಕೊಂಡು ಹಿಂಗೆ ಶೇಕ್ ಮಾಡ್ಕೊಂಡು ಕುಡಿಬೇಕು. ಹಾಂ, ಓಪನ್ ಮಾಡಿದ್ರೆ ಈ ಥರ ಕ್ಯೂಟ್ ಇದರಿಂದ ಕುಡಿಬೇಕು. ಆಮೇಲೆ ಹಿಂಗೆ ಲಾಕ್, ಆಮೇಲೆ ಒಳಗಡೆ ಬಂದು ಈ ಥರ ಇದೆ. ಇದರಲ್ಲೂ ಮೇ ಬಿ ಇಟ್ ಸ್ಟೇಸ್ ಕೋಲ್ಡ್ ಆರ್ ವಾರ್ಮ್ ಆರ್ ಹಾಟ್ ಇಲ್ಲ. ಥ್ಯಾಂಕ್ ಯು ಅಕ್ಕ, ಐ ಲವ್ ಯು. ಓಕೆ, ನನಗೆ ಝೂಡಿಯೋಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಪರ್ಫ್ಯೂಮ್ಸ್. ಕಾಸ್ಟ್ ಬಂದು $299 ಅಷ್ಟೇ, ಬಟ್ ಪರ್ಫ್ಯೂಮ್ಸ್ ವೆರೈಟೀಸ್ ಆ್ಯಂಡ್ ಸೀಸ್ನಲ್ಲಿ ಅಲ್ಲಿ ಚೇಂಜ್ ಮಾಡ್ತಾರೆ. ಯಾರಿಗಾರು ಗೊತ್ತಿಲ್ಲ, ಅಲ್ಲಿ ಎವ್ರಿ ಡೇ ಒಂದೇ ಥರ ಇರೋಲ್ಲ, ಎವ್ರಿ ಸೀಸನ್ಗೂ ಚೇಂಜ್ ಮಾಡ್ತಾರೆ. ಸೊ ಇವಾಗ ಸಿಕ್ಕಿದ ಪರ್ಫ್ಯೂಮ್ ನಿಮಗೆ ನೆಕ್ಸ್ಟ್ ಸೀಸನ್ ಅಷ್ಟರಲ್ಲಿ ಸಿಗೋಲ್ಲ. ದ ಕಲರ್ ಇಸ್ ಸೋ ಗುಡ್. ದಿಸ್ ಇಸ್ ಲೈಕ್ ಮ್ಯಾಟ್. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ದಿಸ್ ಇಸ್ ರೆಕಮೆಂಡೆಡ್ ಝೂಡಿಯೋ ಸ್ಪಾರ್ಕಲ್ ಅಂತ. ದಿಸ್ ಇಸ್ ಆಲ್ಸೋ ಗುಡ್. ಸೊ ಈ ಥರ ಬೆಲ್ಲಾವಿಟಾ ಬಂದು $599ಗೆ 2 ತೊಗೊಂಡೆ. ಇದು ಬಂದು $299. ಈ ಥರ ಕಾಸ್ಟ್ ಕಟ್ಟಿಂಗ್ ತೊಗೊಂಡು ಲಾಂಗ್ ಲಾಸ್ಟಿಂಗ್ ತೊಗೊಂಡ್ರೆ ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ನೆಕ್ಸ್ಟ್ ಬಂದು ನಾನು ಹೇಳ್ದಂಗೆ ನಂದು ಇದರಲ್ಲಿ ನನಗೇನೇನು ಗಿಫ್ಟ್ಸ್ ಬಂತು ಅಂತ. ಸೊ ಅದರಲ್ಲಿ ಫಸ್ಟ್ ಬಂದು ನನಗೆ ವಾಚ್ ಪ್ರೆಸೆಂಟ್ ಮಾಡಿದ್ದು ನನ್ನ ಫ್ರೆಂಡ್ ಸುಹಾಸ್ ಅಂತ. ಸೊ ಅವರು ವಾಚ್ ಕೊಟ್ಟರು. ಪ್ಯಾಕಿಂಗ್ ನೋಡಿ, ಇಟ್ಸ್ ಸೋ ಕ್ಯೂಟ್. ಅದಕ್ಕೆ ಅಲ್ಲ ಅದನ್ನೆಲ್ಲ ಬ್ರ್ಯಾಂಡ್ಸ್ ಅನ್ನೋದು. ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್. ಹುಷಾರಾಗಿ ತೆಗಿಬೇಕು. ಟಡಾ, ಇದು ಬಂದು ಸ್ಮಾಲ್ ಡಯಲ್ ಇದೆ, ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಎಷ್ಟು ಕ್ಯೂಟಾಗಿದೆ ನೋಡಿ, ದ ಸ್ಮಾಲ್ ಡಯಲ್. ಎಲ್ಲ ದೊಡ್ಡ ಡಯಲ್ ಇದೆ ನನ್ನ ಹತ್ರ, ಸ್ಮಾಲ್ ಡಯಲ್ ಇರಲಿಲ್ಲ. ಇದು ಥ್ಯಾಂಕ್ ಯು ಸೋ ಮಚ್ ಸುವಾಜು. ಸೊ ನೆಕ್ಸ್ಟ್ ಬಂದು ಈ ಬ್ಯಾಗ್ ಇದೆ. ಇದರ ಬ್ರ್ಯಾಂಡ್ ಬಂದು DKNY. ನನಗೆ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ನಂಗೆ ಬ್ರ್ಯಾಂಡ್ ಅಷ್ಟು ಅಭ್ಯಾಸ ಇಲ್ಲ. ಅವ್ರಿದ್ದು ಕೊಟ್ಟ ಮೇಲೆ ನಂಗೆ ಗೊತ್ತಾಗಿದ್ದು ದರ್ ಇಸ್ ಅ ಬ್ರ್ಯಾಂಡ್ ನೇಮ್ ಕಾಲ್ DKNY ಅಂತ. ಸೊ ಅದಕ್ಕೆ ಬ್ಯಾಗ್ ಕೂಡ ಇದೆ, ಕ್ಯೂಟ್ ಲಿಟಲ್ ಬ್ಯಾಗ್ ಟು ಕ್ಯಾರಿ ವಿತ್. ಬ್ರ್ಯಾಂಡೆಡ್ ಅಲ್ವಾ, ಸೊ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ. ಇದು ಒಳಗೆ ಬೇಜಾನ್ ಸ್ಪೇಸ್ ಇದೆ, ಯು ಕ್ಯಾನ್ ಸಿ. ಆ್ಯಂಡ್ ಇಲ್ಲಿ ಒಂದು ಸೆಷನ್ ಇದೆ ಅಷ್ಟೇ. ಆ್ಯಂಡ್ ಯು ಕ್ಯಾನ್ ಅಡ್ಜಸ್ಟ್ ದಿಸ್ ಸ್ಲಿಂಗ್ ಬ್ಯಾಗ್. ಸೊ ನಾನು ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು ಆ್ಯಕ್ಚುಲಿ ಇವ್ರ ರೆಕಮೆಂಡೇಷನ್ ಮೇಲೇ. ಕಾಸ್ಟು ಹೇಳಲ್ಲ, ಗಿಫ್ಟ್ ಅಲ್ವಾ. ಸೊ DKNY, ಥ್ಯಾಂಕ್ ಯು ಸೋ ಮಚ್ ಸುಹಾಜು. ಇದು ಕೂಡ ಬಂದು ಗಿಫ್ಟು. ಇದು ಬಂದು ಬ್ಯಾಗ್. ಇದು ನನ್ನ ಫೇವ್ರೆಟ್ ಶಿಲ್ಪ ಅನ್ನೋರು ಕೊಟ್ಟಿದ್ದು. ಇವರೆಲ್ಲ ಫ್ರೆಂಡ್ಸ್ ಅಲ್ಲ ಆಯಿತಾ, ಇವರೆಲ್ಲ ಮೈ ಫ್ಯಾಮಿಲಿ. ಕೆಲವೊಂದು ಸ್ಟೇಜಲ್ಲಿ ಏನಾಗುತ್ತೆ ಗೊತ್ತಾ, ಫ್ಯಾಮಿಲಿ ಎಲ್ಲ ಸ್ಟ್ರೇಂಜರ್ಸ್ ಆಗೋಗ್ತಾರೆ, ಸ್ಟ್ರೇಂಜರ್ಸ್ ಎಲ್ಲ ಫ್ರೆಂಡ್ ಆಗಿ ಅವ್ರ ಫ್ಯಾಮಿಲಿ ಆಗೋಗ್ತಾರೆ. ಆ ಸ್ಟೇಜಲ್ಲೇ ನಾವೆಲ್ಲರೂ ಇರೋದು ಇವಾಗ. ಸೊ ಮೈ ಫ್ರೆಂಡ್ಸ್, ನಾನು ಆಬ್ವಿಯಸ್ಲಿ ಎಲ್ಲರನ್ನೂ ನನ್ನ ಫ್ಯಾಮಿಲಿ ಥರನೇ ನೋಡೋದು. ಈವನ್ ಐ ಆಮ್ ರಿಯಲಿ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಬೇಜಾನ್ ಜನ ಫ್ರೆಂಡ್ಸು. ನನಗೆ ಆ್ಯಕ್ಚುಲಿ ನನ್ನ ಕಸಿನ್ ಚಿಕ್ಕವಳಿದ್ದಾಗ ಹೇಳ್ತೀನಿ, ಕಸಿನ್ ಕೂಡ ನನಗೆ ಕಸಿನ್ಸ್ ಜೊತೆ ಮಾತಾಡಿದ್ದಾಗಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಲಿ, ಎಲ್ಲೋ 2 ಸಲ ಬ್ಯಾಡ್ಮಿಂಟನ್ ಆಡಿದ್ದಷ್ಟೇ. ಸೇಮ್ ವಿತ್ ಪೆಟರ್ನಲ್ ಬೋತ್ ಸೈಡ್ ಕೂಡ. ಅವರೆಲ್ಲ ಮೇ ಬಿ ನೋಡ್ತಿರ್ತೀರಾ, ಬಟ್ ಸ್ಟಿಲ್ ಟ್ರೂತ್ ಇಸ್ ಎ ಟ್ರೂತ್. ನಂಗೆ ಜಾಸ್ತಿ ಅಷ್ಟು ಲವ್ ಸಿಕ್ಕಿಲ್ಲ ಕಸಿನ್ಸ್ ಆಗಲಿ. ನನಗೆ ಆ್ಯಕ್ಚುಲಿ ದರ್ ಇಸ್ ನೋ ಸಿಬ್ಲಿಂಗ್, ವಿಚ್ ಇಸ್ ದ ವರ್ಸ್ಟ್ ಪಾರ್ಟ್. ಆ್ಯಕ್ಚುಲಿ ಯಾರು ಇರಬೇಕು ಗುರು. ದರ್ ಇಸ್ ಒನ್ ಸೇಯಿಂಗ್ ಆಯಿತಾ, ಎವ್ರಿಬಡಿ ವಿಲ್ ಬಿ ಜಜ್ಮೆಂಟಲ್ ಆನ್ ಯು, ನಾಟ್ ಯುವರ್ ಓನ್ ಬ್ಲಡ್ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಇರಬೇಕು. ನಂಗೆ ತುಂಬ ಆಸೆ ಅಣ್ಣಂದಿರಂದರೆ. ನಂಗೆ ನೆಕ್ಸ್ಟ್ ಜನ್ಮದಲ್ಲಿ ಪ್ಲೀಸ್ ದೇವರೇ ನನಗೆ ಅಣ್ಣನೋ ಇಲ್ಲ, ನಂಗೆ ಅಣ್ಣನೇ ಬೇಕು. ಸೊ ಯಾರ್ಯಾರಿಗೆ ಸಿಬ್ಲಿಂಗ್ಸ್ ಇದ್ದೀರಾ, ಪ್ಲೀಸ್
ಪ್ಲೀಸ್ ವ್ಯಾಲ್ಯೂ ದೆಮ್. ಅಟ್ಲೀಸ್ಟ್ ಯು ಹ್ಯಾವ್ ಸಮ್ ಒನ್ ಟು ಶೇರ್, ಆಯಿತಾ? ಯು ಕೆನಾಟ್ ಶೇರ್ ಎವ್ರಿಥಿಂಗ್ ವಿತ್ ಯುವರ್ ಪೇರೆಂಟ್ಸ್. ಈ ವಿಡಿಯೋ ಮೂಲಕ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಬ್ಯಾಗ್ ಬಂದು ನಾನು ಹೇಳಿದ್ನಲ್ಲ, ಶಿಲ್ಪ ಅನ್ನೋರು ಕೊಟ್ಟಿದ್ದು ಲ್ಯಾಪ್ಟಾಪ್ ಬ್ಯಾಗು. ಒಳಗಡೆ ಸಿಕ್ಕಾಪಟ್ಟೆ ಜಾಗ ಇದೆ, ಇಷ್ಟುದ್ದ ಇದೆ, ಲ್ಯಾಪ್ಟಾಪ್ ಈಸಿಯಾಗಿ ಹೋಗುತ್ತೆ. ಆಮೇಲೆ ಒಳಗಡೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲೊಂದು ಸೆಕ್ಷನ್ ಇದೆ, ಕಾಣ್ತಿದೆಯಾ? ಹಾಂ, ಇಲ್ಲೊಂದು ಸೆಕ್ಷನ್ ಇದೆ, ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ. ಆಮೇಲೆ ಇಲ್ಲಿ ಬಂದು ಕ್ಯಾನ್ ವೇರ್ ಇಟ್ ಈಸಿಲಿ. ಆ್ಯಂಡ್ ಈ ಥರ ಈ ಥರ ಇರಬೇಕಾಯ್ತಾ ಬ್ಯಾಗ್ಸ್, ಲೈಕ್ ಯು ಕ್ಯಾನ್ ಹೋಲ್ಡ್ ಇಟ್ ಹಿಯರ್. ಹಿಂಗೆ ಜುಗು ಅಂತ ಬೀಳಬಾರ್ದು, ಯು ಹ್ಯಾವ್ ಟು ಹೋಲ್ಡ್ ಇಟ್ ಹಿಯರ್. ಸೊ ಅದರಲ್ಲಿ ಇದು ಕಂಫರ್ಟಬಲ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಶಿಲ್ಪ. ಸೊ ನೆಕ್ಸ್ಟ್ ಬಂದು ಇದು ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು. ನಾನು ಹೇಳಿದ್ನಲ್ಲ, ನಾನು ಇಫ್ ಯು ಪೀಪಲ್ ವಾಂಟ್ ಟು ಮೇಕ್ ಮೀ ಹ್ಯಾಪಿ, ಒಂದು ಲಿಪ್ಸ್ಟಿಕ್ ಕೊಡಿ, ಎಲ್ಲ ಬುಕ್ಸ್ ಕೊಡಿ ಅಂತ. ನಾನು ಓಪನ್ ಮಾಡಿಲ್ಲ, ನಿಮ್ಮ ಮುಂದೆ ಮಾಡ್ತಿದ್ದೀನಿ. ಓಹ್ ಗಾಡ್. ಲೈಫಲ್ಲಿ ಒಂದು ಟ್ರಾವೆಲ್ ಮಾಡಬೇಕಂತೆ, ಇನ್ನೊಂದು ಓದಬೇಕಂತೆ. ನಾನು ಎರಡೂ ಮಾಡ್ತಿದ್ದೀನಿ. ಸೊ ಎಲ್ಲ ರಾಯರ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ರಾಯರೇ. ಏನು ಮಜಾ ಅಲ್ಲ ಇದು ಮಾಡೋದು. ಎಷ್ಟು ಬುಕ್ಸ್ ಇದೆ ನೋಡಿ. ಯಾವುದಾದಿದೆ ಅಂತ ಹೇಳ್ತೀನಿ. ಉಲ್ಟಾ ಕಾಣಿಸ್ತಿದ್ಯಾ? ಓಕೆ, ಇದೊಂದು ಗುಡ್ ವೈಬ್ಸ್ ಗುಡ್ ಲೈಫ್. ಸೊ ನಂಗೆ ಬುಕ್ಸ್ ಓದೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮೇನ್ ಹಾಬಿ ಒಂದು ಬಂದು ಡಾನ್ಸ್, ಇನ್ನೊಂದು ಟ್ರಾವೆಲಿಂಗ್, ಇನ್ನೊಂದು ರೀಡಿಂಗ್ ಬುಕ್ಸ್. ಮುರಾಕಾಮಿದು ದಿಸ್ ಇಸ್ ವೆರಿ ರೆಕಮೆಂಡೆಡ್. ಓದಿ ಇದನ್ನು. ನಾನು ಓದಿಲ್ಲ, ಬಟ್ ಮೋಸ್ಟ್ಲಿ ಸೇನ್ ಅಂತ ಒಬ್ಬರಿದ್ದಾರೆ ಇನ್ಫ್ಲೂಯೆನ್ಸರ್, ಅವ್ರು ಸಿಕ್ಕಾಪಟ್ಟೆ ಹೇಳ್ತಿರ್ತಾರೆ ಇದ್ರ ಬಗ್ಗೆ. ದ ಆರ್ಟ್ ಆಫ್ ನಾಟ್ ಓವರ್ ಥಿಂಕಿಂಗ್. ಸೀರಿಯಸ್ಲಿ ಬೇಕು ಗುರು ಇದು. ಅಯ್ಯೋ ಫಸ್ಟ್ ಓದ್ತೀನಿ ಇದನ್ನು. ಓವರ್ ಥಿಂಕಿಂಗಲ್ಲಿ ನಾನು PhD ಮಾಡಿಬಿಟ್ಟಿದ್ದೀನಿ. ಮ್ಯಾನಿಫೆಸ್ಟ್, ಇದ್ರಲ್ಲಿ ಆ್ಯಕ್ಚುಲಿ ಹೌ ಟು ಮ್ಯಾನಿಫೆಸ್ಟ್ 7 steps ಟು ಮ್ಯಾನಿಫೆಸ್ಟ್ ಇದೆ. ನೀವೇನು, ಇಫ್ ಯು ಡೋಂಟ್ ಬಿಲೀವ್ ಇನ್ ಗಾಡ್, ಡೋಂಟ್ ಬಿಲೀವ್ ಇನ್ ಮ್ಯಾನಿಫೆಸ್ಟ್. ಇಫ್ ಯು ಬಿಲೀವ್ ಇನ್ ಗಾಡ್, ಆ್ಯಂಡ್ ಪ್ಲೀಸ್ ಬಿಲೀವ್ ಇನ್ ಮ್ಯಾನಿಫೆಸ್ಟ್, ಯು ಬಿಕಮ್ ವಾಟ್ ಯು ಥಿಂಕ್. ಇದೊಂದು ಬುಕ್ ಇದೆ. ನೆಕ್ಸ್ಟ್ ಬಂದು ಮೇಕ್ ಯುವರ್ ಓನ್ ಲಕ್. ಇದೊಂದು ಗಿಫ್ಟ್ ಬಂದಿತ್ತು. ನೆಕ್ಸ್ಟು ಯು ಕ್ಯಾನ್, ಇದೊಂದು ಬುಕ್ ಇದೆ. ಈ ಬುಕ್ಸ್ ಓಪನ್ ಮಾಡ್ಬೇಕಾದ್ರೆ ಏನೋ ಒಂಥರ ಜಾಯ್. ಬಟ್ ಇದನ್ನೆಲ್ಲ ಸೀರಿಯಸ್ಲಿ ಓದಬೇಕು. ನೀವು ಕೂಡ ಓದಿ ಬುಕ್ಸ್ನ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ದೀಸ್ ಆರ್ ಆಲ್ ದ ಗಿಫ್ಟ್ಸ್ ವಿಚ್ ಐ ಗಾಟ್. ನಂದು ಇನ್ನೊಂದು ಫ್ರೆಂಡ್ ಕೊಟ್ಟಿದ್ದು, ನೈನಾ ಅಂತ. ಕ್ಯೂಟ್ ಲಿಟಲ್ ಇಯರಿಂಗ್ಸ್. ಅದು ಕ್ಯೂಟ್ ಲಿಟಲ್ ಬಾಕ್ಸಲ್ಲಿ ಬಂದಿದೆ. ಕುಶಾಲ್ಸ್, ಇದು ಬಂದು ರಾಜಾಜಿನಗರಲ್ಲಿದೆ, ಬಸವೇಶ್ವರ ನಗರಲ್ಲಿದೆ, ಸಿಲ್ವರ್ ಶಾಪ್. ಥ್ಯಾಂಕ್ ಯು ಬೇಬಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ಸಾನಾ ಸೈನಿಂಗ್ ಆಫ್. ಟಾಟಾ ಬಾಯ್, ಸಿ ಯು, ಲವ್ ಯು ಆಲ್.